ನೋಡ ನಾನು ಹೇಳೋದನ್ನ ಕೇಳು, ನೀನು ಇಲ್ಲಿ ಕೆಲಸ ಮಾಡ್ಬೇಡ. ಈ ಏರಿಯಾ ಇದೆಯಲ್ಲ, ಈ ಏರಿಯಾದಲ್ಲಿ ಹುಡುಗರು ಸಿಕ್ಕಾಬಟ್ಟೆ ಕಿರಿಕು. ಏನಾಯ್ತು ಅಂತ ಹೇಳ್ತೀನಿ ಕೇಳು. ನಾನು ಇವತ್ ಮಾತ್ರ ಹೊರಗಡೆ ಕೂತಿದ್ದು ಗಾಳಿ ಬರ್ಲಿ ಅಂತ, ಇಲ್ದಾದ್ರೆ ನಾನು ಗೇಟ್ ಒಳಗಡೆ ಕೂತಿರ್ತೀನಿ. ಹೌದಾ? ನೋಡ ಇವಾಗ ಗೇಟ್ ಒಳಗಡೆ ಅಂದ್ರೆ ಇನ್ಸೈಡ್ ನನಗೋಸ್ಕರನೇ ಒಂದು ರೂಮು, ಸೆಪರೇಟ್ ರೂಮ್ ಇದೆ. ಅಲ್ಲಿ ಆರಾಮಾಗಿ ಬೆಚ್ಚಿಗೆ ಮಲಗಿರ್ತೀನಿ. ಒಂದ್ ದಿವಸ ಏನಾಯ್ತು ಅಂದ್ರೆ ನಮ್ ಗೇಟ್ ಹೊರಗಡೆ ಒಂದು ಬೆಲ್ ಇದೆಯಪ್ಪ, ಆ ಬೆಲ್ ಮೇಲ್ಗಡೆ ಬರ್ದವ್ರೆ ವಾಚ್ಮೆನ್ಗೋಸ್ಕರ ಬೆಲ್ ಹೊಡಿರಿ ಅಂತ. ಒಂದ್ 15ರಿಂದ 16 ವರ್ಷದ ಹುಡುಗ ಬೆಲ್ ಹೊಡೆದ. ಬೆಲ್ ಹೊಡೆದ ತಕ್ಷಣ ನಾನು ನನ್ನ ರೂಮಲ್ಲಿ ಬೆಚ್ಚಿಗೆ ಮಲಗಿದ್ದವನು ಬೆಡ್ಶೀಟ್ ನ ತೆಗೆದು ಬೆಡ್ ಇಂದ ಕೆಳಗಡೆ ಇಳಿದು ಡೋರ್ನ ತೆಗೆದು ಗೇಟ್ಗೆ 4 ಲಾಕ್ ಹಾಕವ್ರೆ. ಅದೆಲ್ಲ ಲಾಕ್ಗಳನ್ನ ತೆಗೆದು ಗೇಟ್ ತೆಗೆದುಬಿಟ್ಟು ಹೊರಗಡೆ ಬಂದ ತಕ್ಷಣನೇ ಆ ಹುಡುಗ ಈ ವಾಚ್ಮೆನ್ ಅಂತ ಕೇಳ್ದ. ಅದಕ್ಕೆ ನಾನು ಹೌದು, ಏನಾಗ್ಬೇಕಾಗಿತ್ತು ಅಂತ ಕೇಳಿದೆ. ಅದಕ್ಕೆ ಅವನು ಇಲ್ಲಿ ವಾಚ್ಮೆನ್ಗೋಸ್ಕರ ಬೆಲ್ ಹೊಡಿರಿ ಅಂತ ಬರ್ದಿದಾರಲ್ಲ, ವಾಚ್ಮೆನ್ಗೋಸ್ಕರ ನಾವ್ ಯಾಕೆ ಬೆಲ್ ಹೊಡಿಬೇಕು, ನೀನೇ ಹೊಡ್ಕೊಳಕ್ ಆಗಲ್ವಾ ಅಂತ ಕೇಳ್ದ. ಕರೆಕ್ಟ್ ಅಲ್ವಾ? ಈ ಮನೇಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡೋದು ನಾನ್ ಕಣ. ಈ ಮನೇಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡೋದು ನಾನ್ ಕಣ. ನಿನ್ ಯಾಕೋ ಜಾಸ್ತಿ ಆಯ್ತು, ಹೋಗಲಿಂದ ಹೋಗ. ನಿಂದು ಜಾಸ್ತಿ ಆಯ್ತು, ನೀನ್ ಹೋಗಲಿಂದ. ನಾವಿಬ್ರು ಯಾಕೆ ಈ ತರ ಕಿತ್ತಾಡ್ಬೇಕು? ನಾವಿಬ್ರೆ ನಿಮ್ ಮನೆಗೆ ಓನರ್. ಈ ಮನೆ ಓನರ್ ಕರಿಯ, ಅವರೇ ಬಂದು ಡಿಸೈಡ್ ಮಾಡ್ಲಿ ಯಾವನು ಇಲ್ಲಿ ಇರ್ಬೇಕು, ಯಾವನು ಇಲ್ಲಿಂದ ತೊಲಗ್ಬೇಕು. ಮುಚ್ಚಬಾಯ್ಲಿ ಬರ್ತಾರೆ ಓನರ್ ಹೇಳಕ್ಕೆ. ಇದನ್ನೆಲ್ಲ ಓನರ್ ಟೂರ್ಗೆ ಹೋಗಿದ್ದಾರೆ, ಹೋಗ್ಬೇಕಾದ್ರೆ ನನಗೊಂದು ಲೆಟರ್ ಬೇರೆ ಕೊಟ್ಟೋಗೋರೆ. ಟೂರ್ಗೆ ಹೋಗ್ಬಿಟ್ರ? ಲೆಟರ್ ಕೊಟ್ಬಿಟ್ಟು ಹೋಗೋರ? ಲೆಟರ್ ಏನ್ ಬರ್ತಿದ್ರು ನನಗೇನ್ ಗೊತ್ತು, ಇನ್ನು ಓದೇ ಇಲ್ಲ ನಾನು. ಫಸ್ಟ್ ಓದ, ನಿನ್ನ ಕೆಲ್ಸದಿಂದ ಕಿದಾಕ್ಬಿಟ್ಟು ನನ್ನ ಕೆಲ್ಸಕ್ಕೆ ಅಪಾಯಿಂಟ್ ಮಾಡ್ಕೊತಿದೀವಿ ಅಂತ ಏನಾದ್ರು ಬರ್ದಿದಾರ ಏನು? ಓದಲೇ ಗುಗ್ಗು ಮೆತ್ಗೆ ಅರ್ಧಗಿಡ್ದಾಕ್ಬಿಟ್ಟಿ ಹಳೆದವನೇ. ಕಿತ್ತಾಡ್ತಾ ಇರೋಂತ ಸೆಕ್ಯೂರಿಟಿ ಗಾರ್ಡ್ಗಳಿಗೋಸ್ಕರ ನಾವು ಬರ್ದಿರೋ ಲೆಟ್ರು. ಅವ್ರಿಗೆ ಗೊತ್ತಾಯ್ತು ನಾವು ಕಿತ್ತಾಡ್ತಾ ಇದೀವಿ ಅಂತ. ಕ್ಯಾಮ್ರಾ ಗಿಮ್ರಾ ಹಾಕ್ಬಿಟ್ಟವ್ರೆ. ಓದ ಮುಂದಕ್ಕೆ. ಇನ್ಮೇಲೆ ನಮಗೆ ಸೆಕ್ಯೂರಿಟಿ ಗಾರ್ಡ್ಗಳು ಬೇಡ, ನಮ್ಮ ಮನೇನ ಹೇಗೆ ರಕ್ಷಣೆ ಮಾಡ್ಕೋಬೇಕು ಅಂತ ನಮ್ಗೆ ಗೊತ್ತಾಗಿದೆ. ನಾವು ಇನ್ಮೇಲೆ ನಮ್ಮ ಮನೆ ಬಾಕ್ಲ ಮುಂದೆ ಈ ಸಿಮೆಂಟ್ ಕೆಲಸ ಮಾಡ್ತಾರಲ್ಲ, ಅವ್ರದ್ದು ಶೂಸ್ ಇರುತ್ತಲ್ಲ ದೊಡ್ಡದೊಡ್ದು, ಅದನ್ನ ಇಡ್ತೀವಿ. ಅದ್ರ ಪಕ್ಕದಲ್ಲಿ ಖಾಲಿ ಬಿಯರ್ ಬಾಟ್ಲ್ಗಳು ಇಡ್ತೀವಿ. ಅದ್ರ ಪಕ್ಕದಲ್ಲಿ ಒಂದು ಮ್ಯಾಗ್ಝಿನ್ ಇಡ್ತೀವಿ. ಆ ಮ್ಯಾಗ್ಝಿನ್ ಅಲ್ಲಿ ಬರೀ ಗನ್ಗಳ ಬಗ್ಗೆ ಮತ್ತೆ ಟ್ಯಾಂಕರ್ಗಳ ಬಗ್ಗೆ ಬರ್ದಿರುತ್ತೆ. ಮುಂದೆ ಅದ್ರ ಪಕ್ಕದಲ್ಲಿ ಈ ನಾಯಿಗಳು ತಿಂತವಲ್ಲ ಬೌಲು, ಆ ಬೌಲ್ಗಳನ್ನ ಇಟ್ಟಿರ್ತೀವಿ. ಮುಂದೆ ಡೋರ್ ಮುಂದ್ಗಡೆ ಒಂದು ಸ್ಲಿಪ್, ಆ ಸ್ಲಿಪ್ ಅಲ್ಲಿ ಬರ್ದಿರುತ್ತೆ ಆಶು, ಚಿನ್ನು, ಮುನ್ನು, ಅಪ್ಪು ಎಲ್ಲ ಬಂದ್ರ ನೋಡಿ. ನಾನು ಹೊರಗಡೆ ಬುಲೆಟ್ ಗಳನ್ನ ತಗೊಂಡ್ಬರಕ್ ಹೋಗ್ತಾ ಇದ್ದೀನಿ ಗನ್ಗೋಸ್ಕರ. 1 ಅವರ್ ವಾಪಸ್ ಬರ್ತೀನಿ. ನಾಯಿಗಳ ಜೊತೆ ಮಾತ್ರ ಆಟ ಆಡಕ್ ಹೋಗ್ಬೇಡಿ. ಮೊನ್ನೆ ತಾನೇ ಒಬ್ಬ ಪೋಸ್ಟ್ ಮ್ಯಾನ್ ಬಂದಿದ್ದ ಪೋಸ್ಟ್ ಕೊಡಕ್ಕೆ, ನಾಯಿಗಳು ಅವ್ನ ಬಟ್ಟೆ ಎಲ್ಲ ಹರಿದಾಕ್ಬಿಟ್ಟು ಅವ್ನ ಸ್ಕಿನ್ ನ ಸುಲ್ಡ್ಬಿಟ್ಟು ಜಾಕೆಟ್ ಮಾಡ್ಕೊಂಡು ಹಾಕೊಂಡ್ಬಿಟ್ಟವೆ. ಅದಕ್ಕೆ ನಾಯಿಗಳ ಜೊತೆ ಆಟ ಆಡಕ್ ಹೋಗ್ಬಿಡಿ. ಎಲ್ಲ ನಾಯಿಗಳನ್ನ ನಾನು ಮನೆ ಒಳಗಡೆ ಲಾಕ್ ಮಾಡಿ ಇಟ್ಟಿದ್ದೀನಿ. ನಾನು ಬರೋವರೆಗೂ ವೇಟ್ ಮಾಡಿ. ವಾ, ಈ ಲೆಟ್ರನ್ನೇ ಅವರು ಗೋಡೆಗೆ ಅಂಟಿಸಿದ ತಕ್ಷಣ ಕದಿಯಕ್ ಬಂದಿರೋ ಕಳ್ಳ ಇದನ್ನೆಲ್ಲ ಓದ್ಬಿಟ್ಟು ಎದುರ್ಕೊಂಡು ಹೋಗಿಲಿ ಅಂತ ಪ್ಲಾನ್ ಮಾಡೋರ್ ಕಡಲೆ ಪ್ಲಾನ್. ಏನೇ ಪ್ಲಾನ್ ಮಾಡಿದ್ರು ನಮ್ ಕೆಲ್ಸ ಹೋಯ್ತಲ್ಲೇ. ಸುಮ್ನೇರಾ, ಯಾಕ ಈ ತರ ಸಾಕ್ತಗತ್ತಾ ಇದೆಯಾ? ಏನಾಯ್ತು? ಸೌಂಡ್ ಬಂತೇನೋ? ಯಾವ ಸೌಂಡ್? ನಾಯಿ ಗುರ್ರ ಗುರ್ರ ಅಂದಿದ್ ಸೌಂಡ್. ಆ ಊರ್ಯೇನೋ ಕಳ್ಳೇನಾದ್ರು ಕದಿಯಕ್ ಬಂದಾಗ ಇದನ್ನ ಓದ್ಬಿಟ್ಟು ಎದ್ರಕೊಂಡು ಹೋಗ್ಲಿ ಅಂತ ಕಲ್ಪನೆ ಮಾಡ್ಕೊಂಡು ನಾಯಿ ಪಾಯಿ ಅಂತ ಬರ್ದವ್ರೆ. ಅದು ಓದ್ಬಿಟ್ಟು ಇವನ್ಗೆ ನಾಯಿ ಸೌಂಡ್ ಬಂತಂತೆ, ನಮಗ್ ಬರ್ದೇ ಇರೋ ಸೌಂಡ್. ಯಾವಾಗಲೇ ಗುಗ್ಗೋವಾಗ ನಾಯಿ ಬೊಗಳಿರೋ ಸೌಂಡ್ ನನಗ್ ಬಂತು, ನಿನ್ಗೇನಾದ್ರು ಬಂತ? ಏನಂತ? ಮನೇಲಿ ನಾಯಿ ಇದೆ ಅಂತ. ಅದಕ್ಕೆ ಯಾಕ ಈ ತರ ಶಾಕ್ ತಗಂತ ಇದೆಯಾ? ಇದ್ರೆ ಇರ್ಲಿ ಬಿಡ. ನೋಡಿದ್ರೆ ನೀನು ಶಾಕ್ ತಗೊಂತೀಯ, ಅಲ್ಲಿ ನೋಡು. ಎಲ್ಲಿಯೋ